ವೆಲ್ಕಮ್ ಟು ಸಂಗೀತಾ ಮದನ್ ಕಿಚನ್. ಇವತ್ತು ನಾನು ದೀಪಾವಳಿಯ ಸ್ಪೆಷಲ್ ಅಂತ ಹೇಳಿ ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ಇಲ್ಲಿವೆ ನೋಡಿ. ಈ ಗ್ಲಾಸ್ಲಿ 1 ಗ್ಲಾಸ್ ಕಡಲೆ ಹಿಟ್ಟು ತೊಗೊಂಡಿನಿ ನಾನು. ಕಡಲೆ ಹಿಟ್ಟು 1 ಗ್ಲಾಸ್, ಇದೇ ಸೇಮ್ ಗ್ಲಾಸ್ಲಿ 1 ಗ್ಲಾಸ್ ಸಕ್ಕರೆ ತೊಗೊಂಡಿನಿ. ಮತ್ತು ನೀರು, ಎಣ್ಣೆಲೇ ಮಾಡ್ತಾ ಇದ್ದೀನಿ ನಾನು. ಸೊ ಇದ್ರದ್ದು ಮೆಥಡ್ ಸ್ವಲ್ಪ ಡಿಫ್ರೆಂಟ್ ಅದ, ನಿಮಗೆಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗೇನದಲ್ಲ, ಫಸ್ಟ್ ಇಷ್ಟು ಕಡಲೆ ಹಿಟ್ಟು ಒಂದು ಬೌಲಿಗೆ ಹಾಕೊಂಡಿನಿ. ಅದರೊಳಗೆ ಹಸಿ ಎಣ್ಣೆನೇ ಇಲ್ಲಿ ನೋಡಿ ಫ್ರೆಂಡ್ಸ್. ಹಸಿ ಎಣ್ಣೆ ಹೀಗೆ ಹಾಕೊಂಡು ಮಾಡೋದ್ರಿಂದ ಮರಳು ಬರ್ತದೆ ಮೈಸೂರು ಪಾಕು. ಈಗ 2 ಸ್ಪೂನ್ನಷ್ಟು ಇಷ್ಟು ಎಣ್ಣೆ ಏನಕ್ಕಲ್ಲ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಇದ್ರೊಳಗೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಫ್ರೆಂಡ್ಸ್, ಹಿಂಗೆ ನೋಡಿ, ಹಿಂಗೆ ಉದುರುದ್ರು ಮರಳು ಅಂತಾರಲ್ಲ ಆ ಥರ ಆಗಬೇಕು. ಈಗೇನದಲ್ಲ ಇದನ್ನು ಮಾಡಿ ನಾನು ಸೈಡಿಗೆ ಇಡ್ತೀನಿ ಮತ್ತು ಗ್ಯಾಸ್ ಆನ್ ಮಾಡ್ಕೋತೀನಿ. ಗ್ಯಾಸ್ ಆನ್ ಮಾಡಿ ಈಗ ಅದೇ ಗ್ಲಾಸ್ಲಿ ಏನದಲ್ಲ 1 ಗ್ಲಾಸ್ ಸಕ್ಕರೆ, ಸೇಮ್ 1 ಗ್ಲಾಸ್ ನೀರು, ಇದೇನದಲ್ಲ 1 ಎಳೆ ಪಾಕ್ ಬರೋ ತನಕ ಕರಗಿಸ್ಕೊಂಡು 1 ಎಳೆ ಪಾಕ್ ಬರೋ ತನಕ ಬಿಡಬೇಕು. ಈಗ ನೋಡಿ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ನಾನು. 1 ಗ್ಲಾಸ್ ಹಾಕಿನಿ. ಅದೇ ಥರ ಇನ್ನೊಂದು ಗ್ಲಾಸು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕೋಬಹುದು. ನಾನು ಇಲ್ಲಿ ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಪಾಕ ಎಲ್ಲ ಆಗಿದೆ. ಇಲ್ಲಿ ನೋಡಿ 1 ಎಳೆ ಪಾಕ ಬರ್ತಾ ಇದೆ. ಇಷ್ಟಾದರೆ ಸಾಕು. ಇಲ್ಲಿ ನೋಡಿ ಇಷ್ಟಾದರೆ ಸಾಕು. ಈಗೇನದಲ್ಲ ಇದನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಣ್ಣೆ ಮತ್ತು ಕಡಲೆ ಹಿಟ್ಟು, ಇದನ್ನೇನದ ಇದ್ರೊಳಗೆ ಅವಕಾಶ ಹಾಕೋತಾ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಇದು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಎಲ್ಲ ಇದ್ರದ್ದು ಕಡಲೆ ಹಿಟ್ಟಿನ ಗಂಟು ಏನದಲ್ಲ ಲಘು ಒಡೆದು ಬಿಡ್ತದೆ. ಇಲ್ಲಂತೂ ಮಾಡೋ ತಿರ್ಕೋದು ಕೊಡ್ಬೇಕಾಗ್ತದೆ. ಸೊ ನೋಡಿ ಫ್ರೆಂಡ್ಸ್, ಇದನ್ನೇನದಲ್ಲ ಇಷ್ಟು ಹಾಕ್ತಾ ಇದ್ದೀನಿ. ಮತ್ತು ಇಲ್ಲೇನದಲ್ಲ ಎಣ್ಣೆ ಕಾಯ್ಲಿಕ್ಕತ್ತದ. ಮತ್ತು ಇದನ್ನು ಒಂದು ಸ್ವಲ್ಪ ತಿರ್ಕೋತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಗಂಟು ಹೆಂಗೆಲ್ಲ ಒಡ್ಕೊಂಡು ಹೋಗ್ಯದ. ಈಗೇನದಲ್ಲ ಇಲ್ಲಿ ಫುಲ್ ಕಟ್ಟ ಕಾಯ್ದಿರ್ಬೇಕು ಎಣ್ಣೆ. ಕಾಯ್ದದ್ದು ಇಲ್ಲ ಚೆಕ್ ಮಾಡ್ಕೋತೀನಿ 1 ಸೆಕೆಂಡ್. ಇಲ್ಲ, ಇನ್ನೊಂದು ಸ್ವಲ್ಪ ಕಾಯ್ಬೇಕು ಇವಾಗ. ಈಗ ನೋಡಿ ಒಂದೊಂದೇ ಸ್ಪೂನ್ ಹಾಕೋತಾ ಹೋಗಬೇಕು. ಒಂದೊಂದೇ ಸ್ಪೂನ್ ಹಾಕೋತಾ ಹೋಗಬೇಕು. ಈಗ ನೋಡಿ 2 ಸ್ಪೂನ್ ಹಾಕಿದ್ದೆ ಎಣ್ಣೆ ನಾನು. ಅದೆಲ್ಲ ಹೀರ್ಕೊಂಡದ. ಈಗ ಮತ್ತೊಂದು ಸ್ಪೂನ್ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ. ಇದು ಎಣ್ಣೆ ಕಡಲೆ ಹಿಟ್ಟು ಬಿಡೋ ತನಕ ಎಣ್ಣೆ ಹಾಕೊಂಡು ತಿರುಗಿಸ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು 4ನೇ ಚಮಚನ ಹಾಕ್ತಾ ಇರೋದು. ಕೈ ಒಳಗೆ ಹಿಟ್ಟು ಹೌರ್ಗ ಬರಬೇಕು,
ಅಲ್ಲಿ ತನಕ ಆಮೇಲೆ ಎಣ್ಣೆನೂ ತಾನೇ ಬಿಟ್ಬಿಡ್ತದೆ ಅದು. ಮೈಸೂರು ಪಾಕ್ ರೆಡಿ, ಹಿಟ್ಟು ರೆಡಿ ಆದ ಕೂಡಲೇ ನೋಡಿ ಸ್ವಲ್ಪ ಈಗ ನೋಡಿ ಹಿಂಗೆ ಹುತು ಹುತು ಬರ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಕೈ ಆಡಿಸ್ತೀನಿ ನೋಡಿ ಫ್ರೆಂಡ್ಸ್. ಇನ್ನೂ ಎಣ್ಣೆ ಬಿಡ್ಲಿಕ್ಕತ್ತಿಲ್ಲ. ಸೊ ನಾ ಈಗ ಏನದಲ್ಲ 2 ಚಮಚದಷ್ಟು ಹಾಕಿ ತಿರುಗ್ತಾ ಇದ್ದೀನಿ. ಎಣ್ಣೆ ಮಾತ್ರ ಗ್ಯಾಸ್ ಬಂದ್ ಮಾಡಬೇಡ್ರಿ, ಬಿಸಿನೇ ಇರಬೇಕು. ಒಟ್ಟ ಕೈ ಬಿಡಬೇಡ್ರಿ, ಹಾಗೆ ತಿರ್ಕೋತಾ ಇರ್ಬೇಕು ಕಂಟಿನ್ಯೂಸ್. ಕೈ ಬಿಟ್ರೆ ತಳ ಹೊತ್ಕೊಂಡ್ಬಿಡ್ತದ. ಸೈಡಿಂದೆಲ್ಲ ಹಿಂಗೆ ತಕ್ಕೋತ ತಿರುಗ್ತಾ ಇದೆ. ಮೈಸೂರು ಪಾಕದ ಸ್ಪೆಷಲ್ ಏನಂದ್ರೆ ಹೆಚ್ಚು ತಿರುಗೋದೇ ಇರ್ತದೆ. ಸೊ ಅದನ್ನು ಒಟ್ಟ ನೀವು ಇದು ಮಾಡ್ಲಾರ್ದಂಗೆ ತಿರುಗಬೇಕು. ಈಗ ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಎಣ್ಣೆ ಹೆಂಗೆ ಬಿಟ್ಕೊಂಡದ ನೋಡಿ. ಎಷ್ಟು 2 ಗ್ಲಾಸ್ ಎಣ್ಣೆ ಒಳಗೆ ಇಷ್ಟು ಎಣ್ಣೆ ಉಳಿದ್ಬಿಟ್ಟದ. ಇನ್ನೂ ಇಷ್ಟು ಎಣ್ಣೆ ಉಳಿದದ. ನಾ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತೆಗಿತೀನಿ. ಇದು ನೋಡಿ ಫ್ರೆಂಡ್ಸ್, ಇದನ್ನೇನದಲ್ಲ ನಾ ಹೀಗೆ ಎಣ್ಣೆ ಸಮೇತ ಅದಕ್ಕೆ ಹಾಕೋತೀನಿ. ಆಮೇಲೆ ಮ್ಯಾಲಿನ ತಗೊಳ್ಳಿ ಎಣ್ಣೆ. ಈಗ ನೋಡಿ ನಾನು ಒಂದು ಪ್ಲೇಟಿಗೆ ಎಣ್ಣೆ ಹೆಚ್ಚಿಟ್ಕೊಂಡಿನಿ. ಅದರೊಳಗೆ ಇದನ್ನು ಮೈಸೂರು ಪಾಕ್ ಮಾಡಿದ್ದು ಹಿಟ್ಟೇನದಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಬಡಿಬೇಡ್ರಿ, ಬಡದ್ರ ಮೈಸೂರು ಪಾಕ್ನಾಗ ತೂತಾಗಂಗಿಲ್ಲ. ಹಿಂಗೆ ಜಸ್ಟ್ ಇದನ್ನ ಸ್ಪ್ರೆಡ್ ಮಾಡ್ರಿ ಹಿಂಗೆಲ್ಲ ಕಡೆ ಪ್ಲೇಟ್ನಾಗ. ನೋಡಿ ಫ್ರೆಂಡ್ಸ್, ಈಗ ಒಂದು 5ರಿಂದ 10 ನಿಮಿಷ ಇದು ಹಿಂಗೆ ಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ನಾ ಎಲ್ಲ ಬುಟ್ಟಾಗಿನ ತೆಗೆದಿದ್ರೆ ಹಾಕೊಂಡಿನಿ ಮತ್ತು ಈ ಸ್ಪೂನಿಗೆ ಹತ್ತಿದ್ದು ತೆಗೆದಿಟ್ಟಿನಿ. ಈಗೇನದಲ್ಲ ಇಲ್ಲೇ ಒಂದು ಸ್ಕ್ವೇರ್ ಶೇಪ್ನಾಗ ನಾನು ಒಂದು ಶೇಪ್ ಕೊಡ್ಲಿಕ್ಕತ್ತೀನಿ ಪ್ಲೇಟ್ನಾಗ. ನೋಡ್ಲಿಕ್ಕತ್ತಿರಲ್ಲ ಎಷ್ಟು ಎಕ್ಸ್ಟ್ರಾ ಎಣ್ಣೆ ಉಳಿದದಂತ. ನೋಡಿ ಕೊಟ್ಟು ಈಗ ಒಂದು ಜಸ್ಟ್ ಮಾರ್ಕ್ ಮಾಡಿ ಹೋಗ್ತೀನಿ ನಾನು. ಅಷ್ಟು ಮಾರ್ಕ್ ಮಾಡ್ಲಿಕ್ಕೆ ಬರಲಾರ್ದಷ್ಟು ಬಿಸಿ ಅದ. ಇನ್ನೊಂದು 2 ಮಿನಿಟ್ ಬಿಟ್ಟು ಮಾರ್ಕ್ ಮಾಡ್ತೀನಿ. ಈಗ ನೋಡಿ ಇದರೊಳಗಿಂದೆಲ್ಲ ಎಕ್ಸ್ಟ್ರಾ ಎಣ್ಣೆ ಬಿಟ್ಟದಲ್ಲ, ಇದನ್ನು ನಾನು ಒಂದು ಬಟ್ಲಕ್ಕೆ ತೆಗಿತಾ ಇದ್ದೀನಿ. ಅಂದರೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ನೋಡಿ ಇಷ್ಟು ಎಣ್ಣೆ ಹೋಗ್ತು. ಇದು ನಮಗೆ ಬೇಕಂದ್ರೆ ಯಾವ್ದಾರ ಅಡಿಗೆಗೆ ಯೂಸ್ ಮಾಡ್ಕೋಬೋದು. ಪಲ್ಯ ಸಾರು ಒಗ್ಗರಣೆ ಹಾಕ್ಲಿಕ್ಕೆ ಯೂಸ್ ಮಾಡ್ಕೋಬೋದು. ಈಗೇನದಲ್ಲ ಇದು 2 ನಿಮಿಷ ಆಗ್ಯದ, ಆರ್ಯದ ಸ್ವಲ್ಪ. ಈಗ ಒಂದು ಸ್ವಲ್ಪ ಶೇಪ್ ಕಟ್ ಮಾಡಿಟ್ಟು ಆರ್ಲಿಕ್ಕೆ ಬಿಡು. ಇನ್ನು ಬಿಸಿನೇ ಅದ, ಅದು ಫುಲ್ ಆರಿದ್ರೆ ಕಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿ ನಾನು ಈಗ ಒಂದು ಜಸ್ಟ್ ಒಂದು ಶೇಪ್ ಕೊಡ್ತಾ ಇದ್ದೀನಿ. ನಾನು ಸ್ಕ್ವೇರ್ ಶೇಪ್ ಕಟ್ ಮಾಡ್ಲಿಕ್ಕತ್ತೀನಿ. ನೋಡಿ ಇದನ್ನೇನದಲ್ಲ ಒಂದು 10 to 15 ಮಿನಿಟ್ಸ್ ಹೀಗೆ ಆರ್ಲಿಕ್ಕೆ ಬಿಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ನಾ ಮಾರ್ಕ್ ಮಾಡಿಟ್ಟು ಹೋಗಿದ್ನಲ್ಲ ಬಂದದ. ಎಷ್ಟು ನೀಟ್ ಬಂದಾವ ನೋಡಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಬಿಸಿದಾಗ ಮಾರ್ಕ್ ಮಾಡಿದ್ರೆ ಲಘು ಇದು ಆಗ್ತಾವ. ನೋಡಿ ಇದು ಎಣ್ಣೆನೂ ನಾವು ತೆಗಿಬಹುದು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ನೀಟ್ ಮೈಸೂರು ಪಾಕ್ ಬಂದಾವ.
ಮನೆಯಾಗ ಎಲ್ಲರೂ ಟ್ರೈ ಮಾಡಿ. ಇಲ್ಲಿ ನೋಡಿ, ಇದನ್ನ ಎಣ್ಣೆ ಎಲ್ಲ ಬಸಿದು ಒಂದು ಡಬ್ಬಿಗೆ ತೆಗೆದಿಟ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಒಂದು ಗ್ಲಾಸ್ನಲ್ಲಿ ಇಷ್ಟು ಒಂದು 10-15 ಮೈಸೂರು ಪಾಕು ಇಷ್ಟು ಸೈಜಿನ ರೆಡಿ ಆಗ್ಯಾವ. ನೋಡಿ ಹೆಂಗಾಗ್ಯಾವ, ನೀವು ಮನೆಯಾಗ ಟ್ರೈ ಮಾಡಿ. ನಾ ಮಾಡಿದ್ದು ಮೈಸೂರು ಪಾಕ್ ರೆಸಿಪಿ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಗೀತಾ ಮದನ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.